ನಮಸ್ಕಾರ. ಎಲ್ರಿಗೂ ಸ್ವಾಗತ. ವೇದಗಳು ಅಂದ್ರೆ ಒಂದು ಜ್ಞಾನದ ಮಹಾಸಾಗರ ಅಂತ ನಾವೆಲ್ಲ ಕೇಳಿದೀವಿ. ಆದ್ರೆ ಆ ಇಡೀ ಸಾಗರದ ಮೂಲ, ಅದರ ಸಂಪೂರ್ಣ ಸಾರ ಕೇವಲ 24 ಅಕ್ಷರಗಳ ಒಂದು ಮಂತ್ರದಲ್ಲಿ ಅಡಗಿದೆ ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗತ್ತೆ ಅಲ್ಲ? ಇವತ್ತು ನಾವು ಆ ಒಂದು ರಹಸ್ಯವನ್ನೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಂದ್ರೆ ಗಾಯತ್ರಿ ಮಂತ್ರಕ್ಕೂ ವೇದಗಳಿಗೂ ಇರುವ ಆಳವಾದ ಸಂಬಂಧದ ಬಗ್ಗೆ. ನಮ್ಮ ಈ ಚರ್ಚೆಗೆ ಮುಖ್ಯ ಆಧಾರ ಸೌ ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಕೃತಿ. ಇದರ ಸಹಾಯದಿಂದ ಗಾಯತ್ರಿ ಮಂತ್ರವನ್ನ ವೇದಮಾತೆ ಅಂತ ಯಾಕೆ ಕರೀತಾರೆ ಅನ್ನೋ ಪ್ರಶ್ನೆಯ ಆಳಕ್ಕೆ ಇಳಿಯೋಣ. ಖಂಡಿತ. ಇದು ತುಂಬಾ ಆಸಕ್ತಿಕರವಾದ ವಿಷಯ. ಯಾಕಂದ್ರೆ ಇದು ಕೇವಲ ಒಂದು ನಂಬಿಕೆಯಲ್ಲ. ಇದರ ಹಿಂದೆ ಒಂದು ಜ್ಞಾನದ ವಿಕಾಸ ಕ್ರಮವೇ ಇದೆ. ವೇದಗಳನ್ನು ನಾವು ಸಾಮಾನ್ಯವಾಗಿ ಅಪೌರುಷೇಯ ಅಂತ ಕರಿತೀವಿ. ಅಪೌರುಷೇಯ ಅಂದ್ರೆ ಅದನ್ನ ಯಾರೋ ಒಬ್ಬ ವ್ಯಕ್ತಿ ಬರೆದಿದ್ದಲ್ಲ. ಬದಲಿಗೆ ಋಷಿಮುನಿಗಳಿಗೆ ಅವರ ಧ್ಯಾನದ ಸ್ಥಿತಿಯಲ್ಲಿ, ಆಳವಾದ ಸ್ಥಿತಿಯಲ್ಲಿ ಗೋಚರವಾದ ಸತ್ಯಗಳ ಸಂಗ್ರಹ ಅದು. ಹಾಗಾಗಿ ಆ ಜ್ಞಾನದ ಮೂಲ ಹುಡುಕ್ತಾ ಹೋದ್ರೆ ಅದು ನಮ್ಮನ್ನ ಗಾಯತ್ರಿ ಮಂತ್ರದ ಹತ್ರನೇ ಕರ್ಕೊಂಡೋಗಿ ನಿಲ್ಸುತ್ತೆ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಈ ಹುಡುಕಾಟವನ್ನ ವೇದ ಅನ್ನೋ ಪದದಿಂದಾನೇ ಶುರು ಮಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ದೀನು ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ ಪದದ ಅರ್ಥ ನಾವು ಅಂದ್ಕೊಂಡ ಹಾಗೆ ಬರೀ ಜ್ಞಾನ ಅಂತಲ್ಲ, ಅದಕ್ಕಿಂತ ತುಂಬಾ ಆಳವಾಗಿದೆ ಅಲ್ವಾ? ಹೌದು. ವೇದ ಅನ್ನೋ ಪದ ಬಂದಿರೋದೇ ವಿದ್ ಅನ್ನೋ ಸಂಸ್ಕೃತ ಧಾತುವಿನಿಂದ. ವಿದ್ ಅಂದ್ರೆ ತಿಳಿದುಕೊಳ್ಳೋದು. ಆದ್ರೆ ಇದರ ಇನ್ನೊಂದು ಅರ್ಥವನ್ನು ನೋಡಿದ್ರೆ ವೇ ಅಂದ್ರೆ ಜ್ಞಾನ ಮತ್ತು ದಾ ಅಂದ್ರೆ ಕೊಡುವುದು. ಓ, ಜ್ಞಾನವನ್ನು ಕೊಡುವುದು. ಎಕ್ಸಾಕ್ಟ್ಲಿ, ಜ್ಞಾನವನ್ನು ಕೊಡುವುದು. ಆದ್ರೆ ಅದು ಯಾವ ಜ್ಞಾನ? ಕೇವಲ ಲೌಕಿಕ ಜ್ಞಾನವಲ್ಲ. ಅದು ಒಂದು ಪರಮಾಣುವಿನ ಜ್ಞಾನದಿಂದ ಹಿಡಿದು ಪರಮಾತ್ಮನ ಸ್ವರೂಪದವರೆಗಿನ ಸಂಪೂರ್ಣ ಜ್ಞಾನ. ಒಂಥರ ಈ ಇಡೀ ಬ್ರಹ್ಮಾಂಡದ ಯೂಸರ್ ಮ್ಯಾನ್ಯುವಲ್ ಇದ್ದ ಹಾಗೆ. ಯೂಸರ್ ಮ್ಯಾನ್ಯುಯಲ್, ಆ ಪದಪ್ರಯೋಗ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಮ ಜೀವನವನ್ನ ಹೇಗೆ ನಡೆಸಬೇಕು, ಈ ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ, ಎಲ್ಲದ್ರ ಬಗ್ಗೆನೂ ಇದರಲ್ಲಿ ಮಾಹಿತಿ ಸಿಗುತ್ತೆ. ಗಾಯತ್ರಿ ಚೈತನ್ಯ ಕೃತಿಯಲ್ಲಿ ವೇದವನ್ನ ಸೂರ್ಯನಿಗೆ, ಸತ್ಯಕ್ಕೆ, ಬ್ರಹ್ಮಕ್ಕೆ ಹೋಲಿಸಿದಾರಲ್ಲ? ಅಂದ್ರೆ ಇವೆಲ್ಲ ಒಂದೇ ಶಕ್ತಿಯ ಬೇರೆ ಬೇರೆ ರೂಪಗಳಾ? ನಿಖರವಾಗಿ ನೀವು ಹೇಳಿದ್ದು ಸರಿ. ಹೇಗೆ ಸೂರ್ಯ ಕತ್ತಲನ್ನ ಹೋಗ್ಲಾಡಿಸಿ ಎಲ್ಲವನ್ನೂ ಸ್ಪಷ್ಟವಾಗಿ ಕಾಣುವಂತೆ ಮಾಡ್ತಾನೋ, ಹಾಗೆಯೇ ವೇದಗಳು ನಮ್ಮ ಅಜ್ಞಾನ ಅನ್ನೋ ಕತ್ತಲನ್ನ ಹೋಗ್ಲಾಡಿಸಿ ಸತ್ಯವನ್ನ ತೋರಿಸ್ತಾವೆ. ಅದಕ್ಕೆ ವೇದ ಅಂದ್ರೆ ಜ್ಞಾನ, ಜ್ಞಾನವೇ ಸತ್ಯ, ಸತ್ಯವೇ ಬ್ರಹ್ಮ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಾಧಾರ, ನಮ್ಮ ಅಜೇಯ ಪರಂಪರೆಯ ಅಡಿಪಾಯ. ಓಕೆ, ಹಾಗಾದ್ರೆ ವೇದ ಅಂದ್ರೆ ಜ್ಞಾನದ ಸಾಗರ ಅಂತ ಅರ್ಥ ಆಯ್ತು. ಆದ್ರೆ ಈ ಜ್ಞಾನ ಯಾವ ರೂಪದಲ್ಲಿದೆ? ಇದೇನೊಂದು ದೊಡ್ಡ ಪುಸ್ತಕನಾ, ಅಥವಾ ಇದರಲ್ಲಿ ಬೇರೆ ಬೇರೆ ಭಾಗಗಳಿವ್ಯಾ? ಒಳ್ಳೆ ಪ್ರಶ್ನೆ. ಮೂಲತಃ ವೇದವನ್ನ ತ್ರಯೀ ಅಂತ ಕರೀತಿದ್ರು. ತ್ರಯೀ ಅಂದ್ರೆ 3 ಅಂತಾನಾ? ಹೌದು. ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ. ನಂತರದ ದಿನಗಳಲ್ಲಿ ಅಥರ್ವಣ ವೇದ ಕೂಡ ಸೇರ್ಕೊಂಡು ಒಟ್ಟು 4 ವೇದಗಳಾದವು. ಪ್ರತಿಯೊಂದು ವೇದ ಕೂಡ ಜ್ಞಾನದ ಒಂದೊಂದು ಆಯಾಮವನ್ನ ನಮಗೆ ಪರಿಚಯಿಸುತ್ತೆ. ಹಾಗಾದ್ರೆ ಈ 4 ವೇದಗಳು ಮತ್ತೆ ಅವುಗಳ ಉದ್ದೇಶದ ಬಗ್ಗೆ ಸ್ವಲ್ಪ ವಿವರಿಸೋಣ. ಈಗ ಋಗ್ವೇದ ಆತ್ಮಜ್ಞಾನದ ಬಗ್ಗೆ ಹೇಳುತ್ತೆ, ಅದರ ಉಪವೇದ ಆಯುರ್ವೇದ ಆರೋಗ್ಯದ ಬಗ್ಗೆ ಹೇಳುತ್ತೆ ಅಂತ ಓದಿದ್ದೆ. ಇವೆರಡಕ್ಕೂ ಏನ್ ಸಂಬಂಧ? ತುಂಬ ಮುಖ್ಯವಾದ ಪಾಯಿಂಟ್ ಇದು. ನೋಡಿ, ನಮ್ಮ ಋಷಿಗಳು ಎಷ್ಟು ಪ್ರಾಯೋಗಿಕವಾಗಿದ್ರು ಅಂತ. ಋಗ್ವೇದ ಆತ್ಮದ ಬೆಳಕನ್ನ ಅರಿಯೋ ದಾರಿ ತೋರಿಸಿದ್ರೆ, ಅದರ ಉಪವೇದವಾದ ಆಯುರ್ವೇದ ಆ ಪ್ರಯಾಣಕ್ಕೆ ಬೇಕಾದ ಆರೋಗ್ಯಕರ ಶರೀರವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅಂತ ಹೇಳುತ್ತೆ. ಹೌದು, ದೇಹ ಆರೋಗ್ಯವಾಗಿದ್ರೆ ತಾನೇ ಬೇರೆಲ್ಲ ಯೋಚನೆ ಸಾಧ್ಯ. ಖಂಡಿತ. ಶರೀರವೇ ನಮ್ಮ ಮೊದಲ ಸಾಧನ. ಅದೇ ರೀತಿ ಯಜುರ್ವೇದ ಯಜ್ಞಾಗಾದಿಗಳ ಬಗ್ಗೆ ಅಂದ್ರೆ ಕರ್ಮ ಮಾರ್ಗದ ಬಗ್ಗೆ ಹೇಳುತ್ತೆ. ಅದರ ಉಪವೇದ ಧನುರ್ವೇದ ಅಂದ್ರೆ ಯುದ್ಧಕಲೆ, ಸಮಾಜವನ್ನ ದುಷ್ಟಶಕ್ತಿಗಳಿಂದ ರಕ್ಷಿಸುವ ಕರ್ತವ್ಯವನ್ನ ಕಲಿಸ್ತೆ. ವಾವ್! ಅಂದ್ರೆ ಒಂದು ಆಧ್ಯಾತ್ಮಿಕ ಕರ್ಮ, ಇನ್ನೊಂದು ಸಾಮಾಜಿಕ ಕರ್ಮ. ಈ ಜೋಡಣೆ ಎಷ್ಟು ಅದ್ಭುತವಾಗಿದೆ. ಹಾಗೆಯೇ ಸಾಮವೇದ ಮತ್ತು ಗಾಂಧರ್ವ ವೇದದ ಬಗ್ಗೆ? ಸಾಮವೇದ ಅಂದ್ರೆ ಮೂಲತಃ ಸಂಗೀತ. ಮಂತ್ರಗಳನ್ನ ಸಂಗೀತದ ರೂಪದಲ್ಲಿ ಹಾಡುವುದರ ಮೂಲಕ ಆ ದೈವೀಯ ಆನಂದವನ್ನ ಅನುಭವಿಸೋದು. ಅದರ ಉಪವೇದವಾದ ಗಾಂಧರ್ವ ವೇದ ಸಂಗೀತ ಮತ್ತು ಕಲೆಗಳ ಸಂಪೂರ್ಣ ಶಾಸ್ತ್ರ.
ಇವೆರಡೂ ಸೌಂದರ್ಯದ ಮೂಲಕ ಭಗವಂತನನ್ನು ತಲುಪುವ ಮಾರ್ಗಗಳು. ಕೊನೆಯದಾಗಿ ಬರೋದು ಅಥರ್ವಣ ವೇದ. ಇದು ನಮ್ಮ ದಿನನಿತ್ಯದ ಜೀವನದ ಅಭ್ಯುದಯಕ್ಕಾಗಿ ಅಂದ್ರೆ ಪ್ರಾಪಂಚಿಕ ಯಶಸ್ಸಿಗೆ ಬೇಕಾದ ಜ್ಞಾನವನ್ನ ಕೊಡುತ್ತೆ. ಓ ಅದಕ್ಕೇನಾ ಅದ್ರಲ್ಲಿ ಅರ್ಥವೇದ ಸ್ಥಾಪತ್ಯವೇದ ಅಂತ ಉಪವೇದಗಳಿರೋದು? ಹೌದು, ಅರ್ಥಶಾಸ್ತ್ರ, ವಾಸ್ತುಶಿಲ್ಪ ಹೀಗೆ ಒಂದು ಪರಿಪೂರ್ಣ ಜೀವನಕ್ಕೆ ಬೇಕಾದ ಎಲ್ಲಾ ಜ್ಞಾನವೂ ವೇದಗಳಲ್ಲಿದೆ. ಅಂದ್ರೆ ವೇದಗಳು ಕೇವಲ ಪೂಜೆ ಪುನಸ್ಕಾರ ಮೋಕ್ಷದ ಬಗ್ಗೆ ಮಾತ್ರ ಮಾತಾಡಲ್ಲ. ಆರೋಗ್ಯ, ಯುದ್ಧನೀತಿ, ಸಂಗೀತ, ಆರ್ಥಿಕತೆ, ವಾಸ್ತುಶಿಲ್ಪ ಎಲ್ಲವನ್ನೂ ಒಳಗೊಂಡಿದೆ. ಖಂಡಿತ. ಅಷ್ಟೇ ಅಲ್ಲ, ಪ್ರತಿಯೊಂದು ವೇದಗಳೊಳಗೂ ಒಂದು ಆಳವಾದ ರಚನೆ ಇದೆ. ಇದನ್ನು ಒಂದು ದೊಡ್ಡ ಲೈಬ್ರರಿ ಅಂತ ನೀವು ಕಲ್ಪನಿಸ್ಕೋಬಹುದು. ಪ್ರತಿ ವೇದದಲ್ಲೂ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ ಅಂತ 4 ಭಾಗಗಳಿರ್ತವೆ. ಅದು ಹೇಗೆ? ಸಂಹಿತೆ ಅಂದ್ರೆ ಮೂಲ ಮಂತ್ರಗಳ ಸಂಗ್ರಹ. ಬ್ರಾಹ್ಮಣ ಅಂದ್ರೆ ಆ ಮಂತ್ರಗಳನ್ನ ಬಳಸಿ ಯಜ್ಞಗಳನ್ನ ಮಾಡೋದು ಹೇಗೆ ಅನ್ನೋ ಹೌ ಟು ಗೈಡ್. ಆರಣ್ಯಕ ಅಂದ್ರೆ ವಾನಪ್ರಸ್ಥಾಶ್ರಮದಲ್ಲಿ ಧ್ಯಾನ ಮಾಡುವವರಿಗಿರೋ ತತ್ವಶಾಸ್ತ್ರ. ಇನ್ನು ಉಪನಿಷತ್ ಅಂದ್ರೆ ವೇದಾಂತ, ಜ್ಞಾನದ ಅಂತಿಮ ಸಾರ. ಈ ಲೈಬ್ರರಿ ಹೋಲಿಕೆ ತುಂಬಾ ಚೆನ್ನಾಗಿದೆ. ಇದ್ರಿಂದ ವೇದಗಳ ರಚನೆ ಬಹಳ ಸ್ಪಷ್ಟವಾಯಿತು. ಸರಿ, ಈಗ ನಮ್ಮ ಚರ್ಚೆಯ ಕೇಂದ್ರ ಬಿಂದುವಿಗೆ ಬರೋಣ. ಇಷ್ಟೆಲ್ಲ ವಿಸ್ತಾರವಾದ ಜ್ಞಾನ ಇರುವ ವೇದಗಳಿಗೂ ಆ 24 ಅಕ್ಷರದ ಗಾಯತ್ರಿ ಮಂತ್ರಕ್ಕೂ ಇರುವ ಆ ರಹಸ್ಯ ಸಂಬಂಧವಾದ್ರೂ ಏನು? ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ವೇದಮಾತೆ ಅಂತ ಕರೆದಿದ್ದಾರೆ. ಅಂದ್ರೆ ವೇದಗಳ ತಾಯಿ. ಇದು ಹೇಗೆ ಸಾಧ್ಯ? ಇದು ನಿಜಕ್ಕೂ ವೇದ ಗಾಯತ್ರಿ ಸಂಬಂಧದ ಆತ್ಮ. ಈ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಸೃಷ್ಟಿಯ ಆರಂಭಕ್ಕೆ ಹೋಗ್ಬೇಕು. ಸೃಷ್ಟಿಯ ಮೊದಲ ಶಬ್ದಕ್ಕೆ. ಆ ಮೊದಲ ನಾದವೇ ಓಂ ಅಥವಾ ಪ್ರಣವ. ಇದು ಇಡೀ ಬ್ರಹ್ಮಾಂಡದ ಬೀಜರೂಪ. ಓಂಕಾರ ಎಲ್ಲದರ ಶುರುವಾತಿ ಇಲ್ಲಿಂದಾನಾ? ಧ್ಯಾನಬಿಂದು ಉಪನಿಷತ್ನಲ್ಲಿ ಓಂಕಾರಾಹ ಪ್ರಭವ ವೇದಾಹ ಅಂತ ಒಂದು ವಾಕ್ಯ ಇದೆ. ಅಂದ್ರೆ ವೇದಗಳು ಓಂಕಾರದಿಂದಲೇ ಹುಟ್ಟಿದ್ವು ಅಂತ. ಹೌದು, ಆದರೆ ಹೇಗೆ ಅನ್ನೋದೇ ಕುತೂಹಲಕಾರಿ. ಇದೊಂದು ಹಂತ ಹಂತವಾಗಿ ನಡೆದ ವಿಕಾಸ. ನೋಡಿ, ಓಂ ಅನ್ನೋದು ಬೀಜವಾದರೆ ಗಾಯತ್ರಿ ಮಂತ್ರ ಅದರಿಂದ ಮೊಳಕೆ ಒಡೆದ ಗಿಡ. ವೇದಗಳು ಆ ಗಿಡದಲ್ಲಿ ಅರಳಿದ ಹೂವು, ಹಣ್ಣುಗಳು. ವಾವ್! ಓಂಕಾರದಲ್ಲಿ 3 ಮಾತ್ರೆಗಳಿವೆ: ಆ, ಉ ಮತ್ತು ಮ. ಇವು ಕೇವಲ ಅಕ್ಷರಗಳಲ್ಲ. ಸೃಷ್ಟಿ, ಸ್ಥಿತಿ, ಲಯ. ಕರೆಕ್ಟ್. ಆ ಅಂದ್ರೆ ಸೃಷ್ಟಿ, ಉ ಅಂದ್ರೆ ಸ್ಥಿತಿ ಅಥವಾ ಪಾಲನೆ, ಮ ಅಂದ್ರೆ ಲಯ. ಓಕೆ, ಈ 3 ಮೂಲ ಶಕ್ತಿಗಳಿಂದ ಮುಂದೆ ಏನಾಯ್ತು? ಈ 3 ಮೂಲ ಶಕ್ತಿಗಳಿಂದಲೇ 3 ಮಹಾವ್ಯಾಹೃತಿಗಳು ಹುಟ್ಟಿದ್ವು. ವ್ಯಾಹೃತಿ ಅಂದ್ರೆ ವಿಶೇಷವಾಗಿ ಹೇಳಲ್ಪಟ್ಟಿದ್ದು. ಅವು ಭೂಹ, ಭುವಃ ಮತ್ತು ಸ್ವಹ. ಭೂಹ, ಭುವಃ, ಸ್ವಹ. ನಾವು ಗಾಯತ್ರಿ ಮಂತ್ರದ ಮೊದಲು ಹೇಳ್ತೀವಲ್ಲ, ಅದೇನಾ? ಅದೇ. ಭೂಹ ಅಂದ್ರೆ ನಮ್ಮ ಭೌತಿಕ ಪ್ರಪಂಚ, ಭುವಃ ಅಂದ್ರೆ ಅಂತರಿಕ್ಷ ಲೋಕ ಮತ್ತು ಸ್ವಹ ಅಂದ್ರೆ ಸ್ವರ್ಗಲೋಕ. ಇದೊಂದು ಕಾಸ್ಮಿಕ್ ಫಾರ್ಮುಲಾ ಇದ್ದ ಹಾಗೆ. ಓಕೆ, ಈಗ ಚಿತ್ರ ಸ್ಪಷ್ಟವಾಗ್ತಿದೆ. ಓಂಕಾರದ ಅ, ಉ, ಮ ನಿಂದ ಭೂಹ, ಭುವಃ, ಸ್ವಹ ಬಂತು. ಇಲ್ಲಿಂದ ಗಾಯತ್ರಿ ಮಂತ್ರಕ್ಕೆ ಹೇಗೆ ಸಂಪರ್ಕ? ಇದೇ ಮುಂದಿನ ಹಂತ. ಈ 3 ವ್ಯಾಹೃತಿಗಳ ವಿಸ್ತೃತ ರೂಪವೇ ಗಾಯತ್ರಿ ಮಂತ್ರದ 3 ಪಾದಗಳು. ಭೂಹ್ನಿಂದ ತತ್ಸವಿತುರ್ವರೇಣ್ಯಂ ಎಂಬ ಮೊದಲ ಪಾದ, ಭುವನಿಂದ ಭರ್ಗೋ ದೇವಸ್ಯ ಧೀಮಹಿ ಎಂಬ 2ನೇ ಪಾದ, ಮತ್ತು ಸ್ವಹನಿಂದ ಧಿಯೋ ಯೋ ನಃ ಪ್ರಚೋದಯಾತ್ ಎಂಬ 3ನೇ ಪಾದ. ಶಾಸ್ತ್ರದಲ್ಲಿ ವ್ಯಾಹೃತ್ಯಾಹ ಗಾಯತ್ರಿ ಅಭವತಂತಾರೆ. ಅಂದ್ರೆ ವ್ಯಾಹೃತಿಗಳಿಂದ ಗಾಯತ್ರಿ ಮಂತ್ರ ರಚನೆಯಾಯಿತು. ವಾವ್! ಅಂದ್ರೆ ಬೀಜದಿಂದ ಮೊಳಕೆ ಬಂದು 3 ಎಲೆಗಳು ಬಂದ ಹಾಗೆ. ಓಂಕಾರದಿಂದ ವ್ಯಾಹೃತಿ, ವ್ಯಾಹೃತಿಗಳಿಂದ ಗಾಯತ್ರಿ. ಈಗ ಅಂತಿಮ ಮತ್ತು ಅತ್ಯಂತ ಕುತೂಹಲಕಾರಿ ಹಂತ. ಗಾಯತ್ರಿಯಿಂದ ವೇದಗಳು ಹೇಗೆ ಹುಟ್ಟಿದು? ಇದೇ ಕಾರಣಕ್ಕೆ ಗಾಯತ್ರಿಯನ್ನ ವೇದ ಮಾತೆ ಅಥವಾ ವೇದ ಜನನಿ ಅಂತ ಕರೆಯೋದು. ಗಾಯತ್ರಿ ಮಂತ್ರದ ಆ 3 ಪಾದಗಳು 3 ಮುಖ್ಯ ವೇದಗಳನ್ನ ಪ್ರಸವಿಸಿದವು, ಅಂದ್ರೆ ಜನ್ಮ ನೀಡಿದವು. ಜನ್ಮ ನೀಡಿದ್ವಾ? ಹೌದು. ತತ್ಸವಿತುರ್ವರೇಣ್ಯಂ ಇಂದ ಋಗ್ವೇದ, ಭರ್ಗೋದೇವಸ್ಯ ಧೀಮಹಿ ಇಂದ ಯಜುರ್ವೇದ ಮತ್ತು ಧಿಯೋ ಯೋ ನಃ ಪ್ರಚೋದಯಾತ್ ಇಂದ ಸಾಮವೇದ ಉದ್ಭವಿಸಿತು. ಅಥರ್ವವೇದದಲ್ಲೇ ಗಾಯತ್ರಿಯನ್ನ ವೇದಾನಾಂ ಮಾತರಂ ಅಂದ್ರೆ ವೇದಗಳ ಮಾತೆ ಅಂತ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ. ಗಾಯತ್ರಿ ರಹಸ್ಯ ಉಪನಿಷತ್ ಕೂಡ ಸರಸ್ವತ್ಯಾ ಸರ್ವೇ ವೇದ ಅಭವನ್ ಅಂತ ಹೇಳುತ್ತೆ. ಅಂದ್ರೆ ಜ್ಞಾನದೇವತೆ ಗಾಯತ್ರಿಯಿಂದಲೇ ಸಮಗ್ರ ವೇದಗಳು ಹುಟ್ಟಿದ್ವು. 1 ನಿಮಿಷ, ನೀವು ಹೇಳಿದ್ದನ್ನ ನಾನು ಸರಿ ಅರ್ಥ ಮಾಡ್ಕೊಂಡಿದ್ದೀನ ಅಂತ ನೋಡ್ತೀನಿ.
ನಾನ್ ಯಾವಾಗ್ಲೂ ಗಾಯತ್ರಿ ಮಂತ್ರವನ್ನ ಒಂದು ಪ್ರಾರ್ಥನೆ ಅಂತಷ್ಟೇ ಅಂದ್ಕೊಂಡಿದ್ದೆ. ಆದ್ರೆ ನೀವು ಹೇಳ್ತಿರೋ ಪ್ರಕಾರ ಅದು ಇಡೀ ವೇದಗಳ ಸೋರ್ಸ್ ಕೋಡ್ ಅಥವಾ ಒಂದು ಮಾಸ್ಟರ್ ಕೀ ಇದ್ದ ಹಾಗೆ. ಇದು ನಿಜಕ್ಕೂ ನನ್ನ ದೃಷ್ಟಿಕೋನವನ್ನೇ ಬದಲಾಯಿಸ್ತಿದೆ. ಹೌದು, ನೀವು ಬಳಸಿದ ಸೋರ್ಸ್ ಕೋಡ್ ಅನ್ನೋ ಪದ ಅತ್ಯಂತ ಸೂಕ್ತ. ಗಾಯತ್ರಿ ಚೈತನ್ಯದಲ್ಲಿ ಒಂದು ಅದ್ಭುತವಾದ ಮಾತಿದೆ. ಒಂದು ವೇಳೆ ಕಾಲಕ್ರಮೇಣ ಈ ಜಗತ್ತಿನಲ್ಲಿ ವೇದಗಳ ಧ್ಯಾನವೆಲ್ಲ ನಶಿಸಿ ಹೋಗಿ ಕೇವಲ ಗಾಯತ್ರಿ ಮಂತ್ರ ಒಂದೇ ಉಳಿದ್ರೂ ಕೂಡ ಆ ಒಂದೇ ಮಂತ್ರದ ಮೂಲಕ ಸಂಪೂರ್ಣ ವೇದಜ್ಞಾನವನ್ನ ಮತ್ತೆ ಪಡ್ಕೊಳ್ಳಕ್ಕೆ ಪುನರ್ನಿರ್ಮಿಸೋಕೆ ಸಾಧ್ಯವಿದೆ ಅಂತ. ಇದು ನಂಬೋಕೆ ಆಗ್ತಿಲ್ಲ. ಒಂದು ಸಣ್ಣ ಸೂತ್ರದಲ್ಲಿ ಇಡೀ ಶಾಸ್ತ್ರವೇ ಅಡಗಿದೆ ಅನ್ನೋ ಹಾಗೆ. ಒಂದು ಪುಟ್ಟ ಬೀಜದಲ್ಲಿ ಒಂದು ದೊಡ್ಡ ಮರದ ಸಂಪೂರ್ಣ ಬ್ಲೂಪ್ರಿಂಟ್ ಇರುತ್ತಲ್ಲ ಹಾಗೆ. ಹಾಗಾದ್ರೆ ಕೇವಲ ಗಾಯತ್ರಿ ಮಂತ್ರವನ್ನ ಜಪಿಸಿದ್ರೆ ಸಂಪೂರ್ಣ ವೇದಗಳ ಅಧ್ಯಯನದ ಫಲ ಸಿಗುತ್ತೆ ಅಂತಲೇ ಅರ್ಥನಾ? ಖಂಡಿತವಾಗಿಯೂ. ಗಾಯತ್ರಿ ಮಂತ್ರದ ಜಪ ಅಂದ್ರೆ ಅದು ಸಮಗ್ರ ವೇದಗಳ ಅಧ್ಯಯನಕ್ಕೆ ಸಮಾನ. ಯಾಕಂದ್ರೆ ನೀವು ಕೇವಲ ಮಂತ್ರವನ್ನ ಹೇಳ್ತಿಲ್ಲ, ನೀವು ವೇದಗಳ ಮೂಲಶಕ್ತಿಗೆ ಸಂಪರ್ಕ ಸಾಧಿಸ್ತಿದ್ರಿ. ಅದಕ್ಕಾಗಿಯೇ ಗಾಯತ್ರಿ ಮಂತ್ರಕ್ಕೆ ಅಷ್ಟೊಂದು ಮಹತ್ವ. ಈಗ ಗಾಯತ್ರಿ ಮಂತ್ರದ ಮಹತ್ವ ಮತ್ತೆ ಅದರ ಮೂಲ ಸ್ಪಷ್ಟವಾಯ್ತು. ಹಾಗಾದ್ರೆ ಈ ತಾಯಿಯನ್ನ ಪೂಜಿಸುವ, ಸ್ಮರಿಸುವ ಪ್ರಾಯೋಗಿಕ ವಿಧಾನವೇ ಸಂಧ್ಯಾವಂದನೆ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಂಧ್ಯಾವಂದನೆ ಅಂದ್ರೇನು? ಅದಕ್ಕೂ ಗಾಯತ್ರಿಗೂ ಏನು ನಂಟು? ಹೌದು, ಗಾಯತ್ರಿ ಮಂತ್ರದ ಜ್ಞಾನವನ್ನ ಪಡೆದ ಮೇಲೆ ಅದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಕ್ರಿಯೆಯೇ ಸಂಧ್ಯಾವಂದನೆ. ಸಂಧ್ಯಾ ಅಂದ್ರೆ 2 ಸಮಯಗಳ ಸಂಧಿ ಅಥವಾ ಮಿಲನದ ಕಾಲ. ಈ ಸಮಯದಲ್ಲಿ ನಮ್ಮ ಪ್ರಜ್ಞೆ ಸ್ಥಿತಿ ಬಹಳ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಮಾಡುವ ಉಪಾಸನೆ ಹೆಚ್ಚು ಪರಿಣಾಮಕಾರಿ ಅಲ್ವಾ? ಅತ್ಯಂತ ಪರಿಣಾಮಕಾರಿ. ದಿನದಲ್ಲಿ ಎಷ್ಟು ಸಂಧಿಕಾಲಗಳಿವೆ? ಮುಖ್ಯವಾಗಿ 3. ಮೊದಲನೇದು ಪ್ರಾತಃ ಸಂಧ್ಯಾ. ಇದು ರಾತ್ರಿ ಮುಗಿದು ಬೆಳಗು ಶುರುವಾಗೋ ಸಮಯ. ಅಜ್ಞಾನದ ಕತ್ತಲಿಯಿಂದ ಜ್ಞಾನದ ಬೆಳಕಿನೆಡೆಗೆ ಸಾಗೋದರ ಸಂಕೇತ. ಎರಡನೇದು ಮಾಧ್ಯಾಹ್ನ ಸಂಧ್ಯಾ. ಇದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸೇರುವ ಸಮಯ. ನಮ್ಮ ಶಕ್ತಿ ಉತ್ತುಂಗದಲ್ಲಿರುವಾಗ ಮಾಡುವ ಉಪಾಸನೆ. ಮೂರನೇದು ಸಾಯಂ ಸಂಧ್ಯಾ. ದಿನ ಮುಗಿದು ರಾತ್ರಿ ಪ್ರಾರಂಭವಾಗುವ ಸಮಯ. ದಿನದ ಕರ್ಮಗಳನ್ನೆಲ್ಲ ಭಗವಂತನಿಗೆ ಸಮರ್ಪಿಸಿ ಶಾಂತಿಯನ್ನ ಹೊಂದುವ ಕಾಲ. ಈ ವಿಶೇಷ ಸಮಯಗಳಲ್ಲಿ ಮಾಡುವ ಉಪಾಸನೆಯೇ ಸಂಧ್ಯಾವಂದನೆ. ಹಾಗಾದ್ರೆ ಈ ಸಮಯದಲ್ಲಿ ಗಾಯತ್ರಿ ಉಪಾಸನೆಯನ್ನೇ ಮಾಡೋದ್ರಿಂದ ಇದಕ್ಕೆ ಸಂಧ್ಯಾವಂದನೆ ಅಂತ ಕರೆಯೋದು? ನಿಖರವಾಗಿ. ಮೂಲತಃ ಗಾಯತ್ರಿ ಉಪಾಸನೆಯನ್ನೇ ಸಂಧ್ಯೆ ಅಂತ ಕರೆಯೋದು. ಒಂದು ಶ್ಲೋಕ ಇದೆ, ಯಾ ಸಂಧ್ಯಾ ಮಂಡಲಗತ ಯಾ ತ್ರಿಮೂರ್ತಿ ಸ್ವರೂಪಿಣಿ. ಅಂದ್ರೆ ಸೂರ್ಯಮಂಡಲದಲ್ಲಿರುವ ತ್ರಿಮೂರ್ತಿ ಸ್ವರೂಪಿಣಿಯಾಗಿರುವ ಆ ಸಂಧ್ಯಾದೇವಿಗೆ ನಮಸ್ಕಾರಗಳು ಅಂತ. ಈ ಸಂಧ್ಯಾದೇವಿಯೇ ಬೆಳಿಗ್ಗೆ ಗಾಯತ್ರಿ ರೂಪದಲ್ಲಿ, ಮಧ್ಯಾಹ್ನ ಸಾವಿತ್ರಿ ರೂಪದಲ್ಲಿ ಮತ್ತು ಸಂಜೆ ಸರಸ್ವತಿ ರೂಪದಲ್ಲಿ ಪೂಜಿಸಲ್ಪಡ್ತಾಳೆ. ಅಂದ್ರೆ ಸಂಧ್ಯಾವಂದನೆಯ ಕೇಂದ್ರವೇ ಗಾಯತ್ರಿ ದೇವಿ ಮತ್ತು ಆಕೆಯ 3 ರೂಪಗಳು. ಹೌದು. ಮನಸ್ಸನ್ನ ಏಕಾಗ್ರಗೊಳಿಸಿ ಗಾಯತ್ರಿ ಮಂತ್ರದ ಮೂಲಕ ಆ ದಿವ್ಯ ಚೈತನ್ಯದೊಂದಿಗೆ ಒಂದಾಗುವ ಒಂದು ಧ್ಯಾನರೂಪದ ಕರ್ಮವೇ ಸಂಧ್ಯಾವಂದನೆ. ಸಾಧಕರು ಆಯಾ ದಿನದ ಪಾಪಗಳಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕವಾಗಿ ಉದ್ಧಾರವಾಗ್ಲಿ ಅಂತ ಮಹರ್ಷಿಗಳು ಈ ಪದ್ಧತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದ್ಭುತ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟುಗೂಡಿಸುವುದಾದ್ರೆ, ಓಂಕಾರ ಅನ್ನೋ ಮೂಲ ಬೀಜದಿಂದ ಭೂಹ ಭುವಃ ಸ್ವಹ ಅನ್ನೋ ವ್ಯಾಹೃತಿಗಳ ಮೊಳಕೆಯೊಡೆದು, ಅದ್ರಿಂದ ಗಾಯತ್ರಿ ಮಂತ್ರ ಅನ್ನೋ ಗಿಡವಾಗಿ ಬೆಳೆದು, ಅದ್ರಿಂದ ಋಗ್ ಯಜು ಸಾಮವೇದಗಳೆಂಬ ಜ್ಞಾನದ ಹೂವುಗಳು ಅರಳಿದವು. ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಒಂದು ಪ್ರಾರ್ಥನೆಯಲ್ಲ, ಅದು ವೇದಗಳೆಂಬ ಜ್ಞಾನಸಾಗರದ ಮೂಲಸೆಲೆ. ಅದಕ್ಕಾಗಿಯೇ ಅದು ವೇದಮಾತೆ. ಈ ಚಿತ್ರಣ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಯಿತು. ಹೌದು. ಜ್ಞಾನದ ಈ ವಿಕಾಸ ಕ್ರಮವನ್ನ ಅರ್ಥ ಮಾಡ್ಕೊಂಡಾಗ ಗಾಯತ್ರಿ ಮಂತ್ರದ ಮೇಲಿನ ನಮ್ಮ ದೃಷ್ಟಿಯೇ ಬದಲಾಗತ್ತೆ. ಅದು ಕೇವಲ ಅಕ್ಷರಗಳ ಸಮೂಹವಾಗಿ ಉಳಿಯಲ್ಲ, ಬದಲಿಗೆ ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಯ ಪ್ರತೀಕವಾಗಿ ಕಾಣಿಸುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋದಾದ್ರೆ? ಖಂಡಿತ. ಒಂದು ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಮುಗಿಸೋಣ. ಕೇವಲ 24 ಅಕ್ಷರಗಳ ಒಂದು ಸಣ್ಣ ಮಂತ್ರ ಇಡೀ ಬ್ರಹ್ಮಾಂಡದ ಜ್ಞಾನವನ್ನೇ ಒಳಗೊಂಡಿರುವ ವೇದಗಳ ಮೂಲವಾಗಲು ಹೇಗೆ ಸಾಧ್ಯ? ಶಬ್ದ ಮತ್ತು ಸೃಷ್ಟಿಯ ನಡುವೆ, ಅಕ್ಷರ ಮತ್ತು ಜ್ಞಾನದ ನಡುವೆ ಇರುವ ಈ ಅದೃಶ್ಯವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಸಂಬಂಧದ ಸ್ವರೂಪವಾದರೂ ಎಂತಹದ್ದು? ಈ ಚಿಂತನೆಯೊಂದಿಗೆ ಇಂದಿನ ಚರ್ಚೆಗೆ ವಿರಾಮ ಹೇಳೋಣ.